day is not of the past. ಹಾಯ್ ಹಲೋ, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ವೆಕೇಶನ್ ಅಂತ ಬಂದಿದ್ದೀನಿ, ಒಂದು ತಿಂಗಳು ಫ್ಯಾಮಿಲಿ ಜೊತೆ ಮಸ್ತ್ ಮಜಾ ಮಾಡೋದಕ್ಕೆ. ಮೊದಲನೇದಾಗಿ ಹೋಗ್ತಾ ಇರೋದೇ ನಮ್ಮ ಆದಿಯೋಗಿ ಶಿವನ್ ನೋಡೋದಕ್ಕೆ. ಹೆಚ್ಚು ದೂರ ಇಲ್ಲ, ನಮ್ಮ ಮನೆಯಿಂದ ಏನು ಒಂದು 30 ಕಿಲೋಮೀಟರ್ ಇದೆ. ದೊಡ್ಡಬಳ್ಳಾಪುರ ಆ್ಯಕ್ಚುಲಿ ನಂದು, ಅದಿರೋದು ಚಿಕ್ಕಬಳ್ಳಾಪುರ ಬಾರ್ಡರ್, ಹಾಗಾಗಿ ನಿಯರೆಸ್ಟ್ ಇದೆ. ಹಾಗಾಗಿ ಇವತ್ತು ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಇರಲಿಲ್ಲ ಅಂದರೆ ಓಕೆ, ತುಂಬ ರಶ್ ಆಗಿರುತ್ತೆ. ಇವತ್ತು ನಾವು ನನ್ನ ವೈಫು, ನಮ್ಮ ಅಕ್ಕನ ಮಗ ಹೋಗ್ತಾ ಇದ್ದೀವಿ. ನೋಡಿ ಇವತ್ತು ನೋಡೋಣ ಹೆಂಗಿರುತ್ತೆ ಏನು ಅಂತ. ಇದು ನಮ್ಮ ಸಿಸ್ಟರ್ ಓದಿರೋ ಕಾಲೇಜ್, ಇದು ಹೋಬಳಿಯಪ್ಪ ಕಾಲೇಜ್. ಇದು ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜು. ಇದೆಲ್ಲ ಹಳೆ ನೆನಪುಗಳು. ಇದಿರೋದು ಕಸ್ಬಾ ಪೊಲೀಸ್ ಸ್ಟೇಷನ್, ಅದ್ರ ಪಕ್ಕದಲ್ಲಿ ಇರೋ ಸಮೃದ್ಧಿ ಗ್ರ್ಯಾಂಡ್, ಮಂಗಳೂರದು ಹೈಯೆಸ್ಟ್ ಬಿಸ್ನೆಸ್. ಫೇಮಸ್ TV ಸರ್ಕಲ್ಲು. ಲೆಫ್ಟ್ ಹೋದ ಅಂದ್ರೆ ಆಂಧ್ರ, ರೈಟ್ ಹೋದ ಅಂದ್ರೆ ಬೆಂಗಳೂರು, ಸ್ಟ್ರೈಟ್ ಹೋದ ಅಂದ್ರೆ ನಂದಿ ಬೆಟ್ಟ, ನಂದಿ ಹಿಲ್ಸ್. ನಂದಿ ಬೆಟ್ಟ ಬಿಟ್ಟು ಹೋದ ಅಂದ್ರೆ ಈಸಾ ಫೌಂಡೇಶನ್. ಆಕ್ಚುಲಿ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಈರುಟಲ್ಲಿ ಹೋಗ್ಬೇಕು. ನಾನು ಇವತ್ತು ಈಸಾ ಫೌಂಡೇಶನ್ ಹೋಗ್ತಾ ಇರೋದ್ರಿಂದ ಈಗ ಹೋಗ್ತಾ ಇದೀವಿ. ಈಗ ಹೋದಂದ್ರೆ ಭೋಗನಂದೀಶ್ವರ ಟೆಂಪಲ್, ಕಡಿವೆ ಬಸವಣ್ಣ, ಅದೆಲ್ಲ ಈ ರೋಡಲ್ಲಿ ಆಗುತ್ತೆ. ಮತ್ತೆ ಗಿರಿ ಪ್ರದರ್ಶನ ಹಾಕ್ತಾರಲ್ಲ, ಇದೆ ಒಂದು ರೌಂಡ್ ಈ ಊರು ಸುತ್ತ ಹಾಕ್ತಾರೆ. ಅಲ್ಲಿ ಕಾಣಿಸ್ತಾ ಇರೋದೇ ನಂದಿ ಬೆಟ್ಟ, ಅಲ್ಲಿ ಕಾಣಿಸ್ತಾ ಇರೋದು ನಂದಿ ಬೆಟ್ಟ. ಸುತ್ತಮುತ್ತ ಬೆಟ್ಟಗಳು ಇದಾವೆ. ಕೋಟಿ ಹೋಗ್ತಾ ಇದ್ದೀವಿ. ಓ ಹೆಂಗಾಯ್ತಾ ಒಳ್ಳೆ ರೋಡ್ ಕೆಳಗಡೆ ಕಾಣಿಸುತ್ತೆ. ಕಣಿವೆ ಬಸವಣ್ಣ ರೈಟ್ ಸೈಡ್ ಇದೆ. ಕಣಿವೆ ಬಸವಣ್ಣ ಇದೇ ಕಡಿಮೆ ದೇವಸ್ಥಾನ ಇದೆ. ಇಲ್ಲೇ ಇರೋದು ಬಸವಣ್ಣ ಬೆಳೀತಾ ಐತೆ, ಭೂಮಿ ಪ್ರಳಯ ಆಗ್ತದೆ ಅಂತ ಹೇಳ್ತಾರಲ್ಲ, ಅದೇ ದೇವಸ್ಥಾನ ಇದೆ. ಎಲ್ಲ ರೆಸಾರ್ಟ್ ಮಾಡಿ ಕಬ್ಜಾ ಮಾಡ್ಬಿಟ್ಟಾರೆ. ಬೆಟ್ಟಕ್ಕೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು, ನಡ್ಕೊಂಡು ಹೋಗ್ಬೋದು ಟ್ರೆಕ್ಕಿಂಗ್ ಮಾಡ್ಕೊಂಡು. ಬಟ್ ಮೆಟ್ಲುಗಳೆಲ್ಲ ಚೆನ್ನಾಗಿದಾವೆ, ಅಷ್ಟು ಸೇಫ್ ಅಲ್ಲ ಅಷ್ಟೇ. ಇಲ್ಲಿಂದ ಮೆಟ್ಲು, ಆ ರೂಟಲ್ಲಿ ಹೋದಂದ್ರೆ ಕಾರ್. ಏನವರು ಅಲ್ಲೇ ಸ್ಟ್ರೈಟ್ ಆಗಿ ಕಾಣಿಸ್ತಿದೆ, ಹಾಗೆ ಅದೇ ಭೋಗನಂದೀಶ್ವರ. ಇದೆಲ್ಲ ದೇವಸ್ಥಾನ, ಓಲ್ಡ್ ದೇವಸ್ಥಾನ. ಸುಮಾರು ಎಕರೆಗಳಲ್ಲಿ ಇದೆ ದೇವಸ್ಥಾನಗಳು. ಹಾಗೆ ಹಿಂದೂದು ಕಲ್ಚರ್ ಅಂದ್ರೆ ಅಷ್ಟು ಇರುತ್ತೆ. ಹಿಂಗೆ ಎಲ್ಲ ಸ್ಟ್ರೈಟ್. ಇವತ್ತು ನಾವು ಶಿವಂದ್ ಇದಕ್ಕೆ ಹೋಗ್ತಾ ಇರೋದ್ರಿಂದ ಇದಕ್ಕೆ ಹೋಗ್ತಿಲ್ಲ, ಇನ್ನೊಂದು ದಿವಸ ನೆಕ್ಸ್ಟ್. ಮೈನ್ ಎಂಟ್ರೆನ್ಸ್ ಈಸಾ ಫೌಂಡೇಶನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಲೆಫ್ಟ್ ಅಲ್ಲಿ ಹೋಗ್ಬೇಕು.
ಎಂಟ್ರೆನ್ಸ್ ಇದೆ. ಫೌಂಡೇಶನ್ ಬಂದ ಅಂದ್ರೆ ಒಂದೇ ಪ್ರಾಬ್ಲಮ್, ಪಾರ್ಕಿಂಗ್. ವೀಕೆಂಡ್ಗಳಲ್ಲೆಲ್ಲ ಬಂದ್ಬಿಟ್ಟ ಅಂದ್ರೆ ಸಾವಿರಾರು ಜನ ಬಂದಿರ್ತಾರೆ, ಸಾವಿರಾರು ಕಾರ್ಗಳು. 1 hour ಇಂದ ಹುಡುಕ್ತಾ ಇರೋದು, ಪಾರ್ಕಿಂಗೇ ಸಿಗ್ತಿಲ್ಲ. ನೋಡಿ 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 ಇದೆಲ್ಲ ಹೋಗ್ತಾರೆ ಶಾರ್ಟ್ಕಟ್ ಅಲ್ಲಿ. ಇಷ್ಟು ಜಾಗ ಕಬ್ಜಾ ಮಾಡೋರಲ್ಲ ಪಾಪ, ಎಷ್ಟಿದ್ರ ರೈತರದ್ದು ಎಷ್ಟು ಹೋಗಾಯ್ತು, ಏನ್ ಕತೆ. ಒಂದು ಜಾಗ ಇಲ್ಲ. ಬಿಟ್ಟವ್ರಿಗೆ ಮತ್ತೆ ಹೊಡೆದಿದ್ದವ್ರಿಗೆಲ್ಲ ಕೋರ್ಟ್ ತಿರುಗ್ರಿ ಅಂತ ಬಿಟ್ಟವ್ರೆ, ಇವ್ರದ್ದೇನೋ ಅನುಕೂಲ ಮಾಡ್ಕೊಂತವ್ರೆ ಈ ಕಾಲದಲ್ಲಿ. ಸುಮ್ಮನೆ ದೂರ. ಅಯ್ಯೋ, ಎಷ್ಟು ಸಾವಿರ ಕಾರಲ್ಲ, ಎಷ್ಟು ನಿಜ, 1000ಗಿಂತ ಜಾಸ್ತಿ ಇದೆ ತಾನೇ ಚಿಕ್ಕಿ. ಎಷ್ಟೊಂದಿದೆ ಇವರೆಲ್ಲ ಲೈಟಿಂಗ್ ಆದ್ಮೇಲೆ ಎತ್ತದು. ಅಣ್ಣ ನಮ್ಗೊಂಚೂರು ಜಾಗ ಕೊಟ್ರಣ್ಣ. ಅಷ್ಟೇ ಎಂಟಾದ್ರೆ ನೀವೇ ಸ್ಟ್ರೈಟ್. ಅಲ್ಲ, ಚುಚ್ಚೂರು ಹತ್ತತ್ರ ನಿಲ್ಸಕ್ಕಾಗಲ್ವಾ? ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ನಿಲ್ಸ್ಬಿಡ್ತಾರೆ. ಇದು ಮೈನ್ ಗೇಟ್ ಅಲ್ಲ, ಲಾಸ್ಟಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಪಾರ್ಕಿಂಗ್ ಸಾವಿರಾರು ಜನ ಬಂದಿರ್ತಾರೆ, ಅಷ್ಟು ಲಾಂಗ್ ಮತ್ತೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಹಿಂದೆ ಗೇಟಿಂದ ಹೋಗ್ತಾ ಇದ್ದೇವೆ. ಶಿವ ವೈ ಬಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಈ ಆದಿಯೋಗಿದು ಲೈಟಿಂಗ್ ಸ್ಟಾರ್ಟ್ ಆಗಬೇಕು, ಆಗ ಗೊತ್ತಾಗತ್ತೆ. ಎಷ್ಟು ಸಾವಿರಾರು ಜನ ಅಲ್ಲ, ಸಾವಿರಾರು ಕಾರ್ಗಳು, ಎಷ್ಟು ಸಾವಿರ ಜನ ಬಂದಿರ್ತಾರೆ. ಓಹ್, ಈ ಲೈಟಿಂಗ್ಸ್ ಎಲ್ಲ ಇಲ್ಲೆಲ್ಲ ಮುಗ್ದಾದ್ಮೇಲೆ ನೋಡಿ, ಇಲ್ಲಿಂದ ಬೆಟ್ಟದ ಮೇಲೆ ಬೀಳುತ್ತೆ ನೋಡಿ, ಬೆಟ್ಟದ ಮೇಲೆ. ಅಲ್ಲಿ ಮಹಾದೇವದೆಲ್ಲ ಕಾಣಿಸುತ್ತೆ. ಇದು ರೇಸರ್ ಇಲ್ಲಿಂದ ಕಾಣಿಸೋದು, ಇಲ್ಲಿಂದ ಆಪೋಸಿಟ್ ಬೆಟ್ಟ ಇದೆ, ಆಪೋಸಿಟ್ ಬೆಟ್ಟದ ಮೇಲೆ. ಇದು ಆಲ್ಮೋಸ್ಟ್ ಎಲ್ಲ ಜನಗಳೆಲ್ಲ ಮಿಸ್ ಮಾಡ್ಕೊತಾರೆ. ಲೈಟಿಂಗ್ಸ್ ಆದ್ಮೇಲೆ ಎಲ್ಲ ಹೊರಟುಬಿಡ್ತಾರೆ. ಸ್ವಲ್ಪ ವೇಟ್ ಮಾಡಿದ್ರೆ ಇದು ಸಿಗುತ್ತೆ.
ಅದೇ ನಮ್ಮ ಅಕ್ಕ ಮತ್ತು ನನ್ನ ವೈಫು ಮತ್ತು ನಮ್ಮ ಅಕ್ಕನ ಮಗ. ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳಿದೆ. ಆ ಬೆಟ್ಟದ ಮೇಲೆ ಫುಲ್ ಡ್ಯಾನ್ಸಿಂಗ್ ಆಗುತ್ತೆ. ಇದನ್ನು ಆಲ್ಮೋಸ್ಟ್ ಜನಗಳೆಲ್ಲ ಮಿಸ್ ಮಾಡ್ಕೊತಾರೆ. ಈ ಕಡೆ ನೋಡಿ. ಇವ್ರು ಮಸ್ತು. ನೀನು ಹೋಗೋ ಬೋನು, ನೀನು ನಿಂತ್ಕೋ. ಏನೇಳಿ ನಂದಿ ಕಾಂಕ್ರೀಟ್ ನಿಂತ್ಕೋ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೇಸ್ಕೊಂಡು ಸಾಂಗ್ ಏನ್ ಬರುತ್ತೆ ಅದು? ಏಸಪ್ಪ ನಿಮ್ಮ ನಾಮದಲ್ಲಿ ಮಾಡಿದೆ. ನನ್ನ ಕಡೆ ಈಸಾ ಫೌಂಡೇಶನ್ ಎಲ್ಲ ನೋಡ್ಕೊಂಡು ಲೈಟಿಂಗ್ಸ್ ಎಲ್ಲ ಆಯ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್, ಲಕ್ಷಾಂತರ ಜನ ಈ ವೀಕೆಂಡ್ಗಳಲ್ಲಂತೂ ಬಂದ್ಬಿಟ್ರೆ. ಮಸ್ತಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ. ಏನಿಲ್ಲ, ಇಲ್ಲಿಂದ 30 ಕಿಲೋಮೀಟರ್ ಅಷ್ಟೇ ನಮ್ಮ ಮನೆ. ನಿಯರೆಸ್ಟ್ ಆಗಿರೋದ್ರಿಂದ ನಮ್ಗೇನು ಅನ್ಸಲ್ಲ. ತುಂಬಾ ಲಾಂಗ್ ಇಂದ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.